ಹಾಯ್ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಸೊ ನಾನು ಆಲ್ರೆಡಿ ಹೇಳಿರೋ ತರ ಇವತ್ತು ಬಂದು ಡೇ 2. ನಿನ್ನೆ ಬಂದು ನಾನು ಆಲ್ರೆಡಿ ಹೇಳಿದ್ದೆ. ಸೊ ಇವತ್ತಿಂದ ಬಂದು ಡೈಲಿ 100 ಡೇಸ್ ತನಕ ಜಾಬ್ ರಿಲೇಟೆಡ್ ವಿಡಿಯೋಸ್ ನ ಪೋಸ್ಟ್ ಮಾಡ್ತೀನಿ ಅಂತ ನಿನ್ನೆ ಆಲ್ರೆಡಿ ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದೆ. ಸೊ ಇವತ್ತು ಬಂದು ನಾನು ನಿಮ್ಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಹೇಳ್ತಾ ಇದ್ದೀನಿ. ಎಸ್, ನಿಮಗೆ ವರ್ಕ್ ಮನೆಯಲ್ಲೇ ಕುತ್ಕೊಂಡು ಮಾಡ್ಬೋದು. ಜಸ್ಟ್ ನಿಮ್ಮ ಹತ್ರ ಮೊಬೈಲ್ ಆರ್ ಲ್ಯಾಪ್ಟಾಪ್ ಇದ್ರೂ ನಡೆಯುತ್ತೆ, ಲ್ಯಾಪ್ಟಾಪ್ ಇಲ್ಲಾಂದ್ರೂ ನಡೆಯುತ್ತೆ. ಸೊ ನಾನ್ ಹೇಳೋದು ಏನಂದ್ರೆ, ಲ್ಯಾಪ್ಟಾಪ್ ಬಂದು ವರ್ಕ್ ಫ್ರಮ್ ಹೋಮಿಗೆ ಲ್ಯಾಪ್ಟಾಪ್ ಮತ್ತೆ ವೈಫೈ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಬಿಕಾಸ್ ಎಲ್ಲ ಕೆಲಸಕ್ಕೂ ಬೇಕಾಗಿರುತ್ತೆ. ನೀವು ಮೊಬೈಲ್ ಡೇಟಾದಿಂದ ಎಲ್ಲ ನಿಮ್ ಕೈಲಿ ತುಂಬಾ ಕಷ್ಟ ಆಗುತ್ತೆ. ಸೊ 1 ಮಂತ್ಗೆ ಏನಾದ್ರು ಲ್ಯಾಪ್ಟಾಪ್ ನ ರೆಂಟಿಗೆ ತಗೊಳ್ಳಿ, ನಿಮಗೆ ಜಾಬ್ ಸೆಟ್ ಆಗುತ್ತೆ, ಸೂಟ್ ಆಗುತ್ತೆ ಅಂದ್ರೆ ನೀವು ಅದನ್ನ ಕಂಟಿನ್ಯೂ ಮಾಡ್ಬೋದು. ಸೊ ಹೊಸ ಲ್ಯಾಪ್ಟಾಪ್ ನ ತಗೊಳ್ಳೋದು ವೇಸ್ಟ್. ಸೊ ಇದು ಬಂದು ನನ್ನ ಸಜೆಷನ್. ಓಕೆ, ಸೊ ನಾನು ಇವಾಗ ಡೈರೆಕ್ಟ್ ಆಗಿ ಟಾಪಿಕ್ ಬರ್ತಿದ್ದೀನಿ. ಸೊ ಓಕೆ, ನಾನ್ ಬಂದು ಇವತ್ತು ನಿಮ್ಗೆ ಹೇಳಕ್ ಹೋಗ್ತಿರೋದು ಈ ವಾಯ್ಸ್ ಅನ್ನು ಒಂದು ಫ್ರೀಲಾನ್ಸಿಂಗ್ ಕಂಪನಿ ಬಗ್ಗೆ. ಸೊ ವಾಯ್ಸ್ ಅಂದ್ರೆ ಏನು ಅಂದ್ರೆ, ಇದು ಬಂದು ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ವರ್ಕ್ ಮಾಡಿಸುತ್ತೆ. ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಅಂದ್ರೆ ಯಾವ ತರ ಅಂದ್ರೆ, ಇವಾಗ ಕೆಲವೊಂದು ಪ್ರಾಜೆಕ್ಟ್ಸ್ ಇರುತ್ತೆ, ಓಕೆನಾ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಸ್ವಿಗ್ಗಿಯಿಂದ ಅವರು ವಾಯ್ಸ್ ನ ಕಾಂಟ್ಯಾಕ್ಟ್ ಮಾಡಿ ಹೇಳಿರ್ತಾರೆ, ನಮಗೆ 1 year ತನಕ ಇಷ್ಟು ಟೆಲಿಕಾಲರ್ಸ್ ಬೇಕು ಕಾಲ್ ಪ್ರೊಸೆಸ್ಗೆ ಆರ್ ಚಾಟ್ ಪ್ರೊಸೆಸ್ಗೆ. ಸೊ ಅಗ್ರಿಮೆಂಟ್ ಬೇಸಿಸ್ ಅಲ್ಲಿ. ಸೊ ಆ 1 year ತನಕ ಇವರು ಜನನ ಪ್ರೊವೈಡ್ ಮಾಡ್ತಾರೆ ಆ ಕಂಪನಿಗೆ. ಸೊ ಆ ತರ ಆಗಿರುತ್ತೆ. ಸೊ ಎಸ್, ನಾನ್ ನಿಮಗೆ ತೋರಿಸ್ತೀನಿ ನೋಡಿ. ಇದ್ರ ಲಿಂಕ್ ನಾನು ಬಂದು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಸೊ ಇದನ್ನ ಬಂದು ಈ ಅಪ್ಲಿಕೇಶನ್ ನೀವು ಕ್ರೋಮ್ ಇಂದಾನೆ ಡೌನ್ಲೋಡ್ ಮಾಡ್ಬೇಕಾಗಿರುತ್ತೆ. ಸೊ ನಿಮಗೆ ಪ್ಲೇ ಸ್ಟೋರ್ ಅಲ್ಲಿ ಸಿಗಲ್ಲ. ಎಸ್, ಸೊ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಬಂದು ತುಂಬಾನೇ ಜಾಬ್ ಆಪರ್ಚುನಿಟೀಸ್ ಬಗ್ಗೆ ಇದೆ. ಸೊ ಎಷ್ಟು ಜಾಬ್ಸ್ ಬೇಕೋ ಅಷ್ಟು ಜಾಬ್, ನಿಮ್ಗೆ ಬೇಕಾದಷ್ಟು ಜಾಬ್ ಆಪರ್ಚುನಿಟೀಸ್ ಇದೆ. ಸೊ ನೀವು ಸ್ಯಾಲ್ರಿ ರೇಂಜ್ ಕೂಡ ನೋಡ್ತಿರ್ಬೋದು, 30,000, 80,000, 20,000. ಓಕೆನಾ. ಸೊ ನಿಮ್ಗೆ ಇದರಲ್ಲಿ ಕೆಲವೊಂದು ಜಾಬ್ಸ್ ಇದೆ, ಅದ್ರಲ್ಲಿ ನಿಮ್ಗೆ ಈವನ್ ಇನ್ಸೆಂಟಿವ್ಸ್ ಕೂಡ ಸಿಗುತ್ತೆ. ಸೊ ಇದು ಬಂದು ನೀವು ಒಂದು ಕಂಪನಿಗೆ ಅಂತಲ್ಲ, ಬೇರೆ ಬೇರೆ ಕಂಪನಿ ಅಂಡರ್ ಕೆಲಸ ಮಾಡ್ತಿರ್ತೀರಾ. ಅಂದ್ರೆ ಎಲ್ಲ ಕಂಪನಿ ಅಂಡರ್ ಒಂದೇ ಸಲ ಅಂತಲ್ಲ. ಇವಾಗ ನೀವು ಏನ್ ಹೇಳೋದು, ಇವಾಗ ನಾನು ಇದ್ರಲ್ಲಿ ಅವರು ಹೈರ್ ಮಾಡ್ಕೊಂಡಿದ್ದಾರೆ. ಸೊ ನಾನ್ ನಿಮಗೆ ತೋರಿಸ್ತೀನಿ. ಸೊ ನೋಡಿ, ಮೈ ಜಾಬ್ಸ್ ಅಲ್ಲಿ ನೋಡಿ, ಏನು ನಾನು ಅವ್ರ ಆಫರ್ ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಯಾವ ಕಂಪನಿಗೆ ಸೆಲೆಕ್ಟ್ ಆಗಿದ್ದೀನಿ ಅಂದ್ರೆ ರಿದಿರಾ ಗ್ರೂಪ್. ರಿದಿರಾ ಗ್ರೂಪ್ ಬಂದು ಹೈದರಾಬಾದ್ ಅಲ್ಲಿರೋ ಒಂದು ರಿಯಲ್ ಎಸ್ಟೇಟ್ ಕಂಪನಿ. ಸೊ ಆಫರ್ ಲೆಟರ್ ಬಂದಿದೆ, ನಾನು ಅವ್ರ ಆಫರ್ ನ ಅಕ್ಸೆಪ್ಟ್ ಕೂಡ ಮಾಡಿದ್ದೀನಿ. ಸೊ ನನಗೆ ಅವ್ರು ಕೊಡ್ತಿರುವಂತ ಸ್ಯಾಲ್ರಿ ಬಂದು 18 to 25K ಅಂತ ಇತ್ತು. ಬಟ್ ನನಗೆ ಅವ್ರು ಅಗ್ರಿ ಆಗಿರೋದು ಬಂದು 25,000 ಸ್ಯಾಲ್ರಿಗೆ ಅಗ್ರಿ ಆಗಿದ್ದಾರೆ. ಸೊ ನಾನು ನಿಮಗೆ ಇವ್ರ ಆಫರ್ ಲೆಟರ್ ನ ಕೂಡ ತೋರಿಸ್ತೀನಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಕಂಗ್ರಾಚುಲೇಷನ್ ಆನ್ ಬೀಯಿಂಗ್ ಸೆಲೆಕ್ಟೆಡ್ ಫಾರ್ ಹೈರಿಂಗ್ ಕ್ವಾಲಿಟಿ ಅನಾಲಿಸ್ಟ್, ವರ್ಕ್ ಫ್ರಮ್ ಹೋಮ್, ರೊಟೇಷನಲ್ ಫಾರ್ ನಾಲೆಜ್ ಆಫ್ ಹೈದರಾಬಾದ್ ವಿತ್ ರಿದಿರಾ ಗ್ರೂಪ್. ಸೊ ನೀವು ಇಲ್ಲಿ ನೋಡ್ತಿರ್ಬೋದು, ಸ್ಟಾರ್ಟ್ ಡೇಟ್ ಬಂದು 12th November 2024. ಪೇ ಔಟ್ ಬಂದು 25,000. ನೋಟಿಸ್ ಪೀರಿಯಡ್ ಬಂದು 7 days. ಸೊ ನೀವು ಅನ್ಕೋಬಹುದು, ಇದೇನಪ್ಪ ಬರೀ 7 days ನೋಟಿಸ್ ಪೀರಿಯಡ್ ಅಂತ. ಬಿಕಾಸ್ ಎಸ್, ಇದು ಬಂದು ನಿಮಗೆ ಪರ್ಮನೆಂಟ್ ಜಾಬ್ ಆಗಿರಲ್ಲ. ನಾನು ಹೇಳಿರೋ ಪ್ರಕಾರ ಇದು ಕಾಂಟ್ರಾಕ್ಟ್ ಬೇಸ್. ಅವ್ರ ಕಂಪನಿಲಿ ಯಾವ ಕಂಪನಿ ಜೊತೆ ವಾಯ್ಸ್ ಅನ್ನೋರು ಕಾಂಟ್ಯಾಕ್ಟ್ ಮಾಡಿಕೊಂಡಿರ್ತಾರೋ ಆ ಕಂಪನಿದು ಕಾಂಟ್ರಾಕ್ಟ್ ಮುಗಿದ ತಕ್ಷಣ ಈ ಜಾಬ್ ಅನ್ನೋದು ನಿಮಗೆ ನಿಲ್ಲುತ್ತೆ. ಸೊ ನಾನ್ ಮಾಡ್ಕೊಂಡಿರುವಂತ ಈ ಜಾಬ್ ಇದು ಬಂದು ಕಾಂಟ್ರಾಕ್ಟ್ ಬಂದು 2025 ಡಿಸೆಂಬರ್ ಅಲ್ಲಿ ಎಂಡ್ ಆಗುತ್ತೆ. ಸೊ ಅವಾಗ ನನ್ಗೂ ವಾಯ್ಸ್ ಇರೋ ಕಾಂಟ್ಯಾಕ್ಟ್ ಬಂದು ಎಂಡ್ ಆಗುತ್ತೆ. ಸೊ ಅದಾದ್ಮೇಲೆ ಬೇಕಿದ್ರೆ ನಾನು ಕಂಟಿನ್ಯೂ ಮಾಡ್ಬೋದು. ಅವ್ರ ಹತ್ರ ಅದೇ ಟೈಮಲ್ಲಿ ಬೇರೆ ಆಪರ್ಚುನಿಟಿ ಇದೆ ಅಂದ್ರೆ ಖಂಡಿತವಾಗ್ಲೂ ನನಗೆ ಆಪರ್ಚುನಿಟಿ ಕೊಡ್ತಾರೆ. ಇನ್ ಕೇಸ್ ಇಲ್ಲ ಅಂದ್ರೆ ನಾನು ಇಲ್ಲಿಂದ ಹೋಗ್ಬೇಕಾಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ವರ್ಕ್ ಫ್ರಮ್ ಹೋಮ್ ಪ್ಲಾಟ್ಫಾರ್ಮ್ ಇದು. ಸೊ ನಿಮಗೆ ತುಂಬಾನೇ ಒಳ್ಳೆ ಆಪರ್ಚುನಿಟಿ ಇರುತ್ತೆ. ಸೊ ನೀವೇನಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಪ್ಲೀಸ್ 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 ಇದಕ್ಕೆ ಅಪ್ಲೈ ಮಾಡಿ. ಇಲ್ಲ ಯಾರಾದ್ರೂ ವರ್ಕ್ ಫ್ರಮ್ ಹೋಮ್ ನೋಡ್ತಿದಾರೆ ಅಂದ್ರೆ ಅವ್ರಿಗಾದ್ರೂ ಇದನ್ನ ಶೇರ್ ಮಾಡಿ. ಬಿಕಾಸ್ ನನಗೂ ಒಂದು 1.5 year ಏಜ್ ಪಾಪು ಇದೆ. ಸೊ ಆ ಪಾಪುನ ಇಟ್ಕೊಂಡು ನಾನು ಹೊರಗಡೆ ಹೋಗಿ ಕೆಲಸ ಮಾಡೋದೆಲ್ಲ ತುಂಬಾನೇ ಕಷ್ಟ. ಸೊ ಮನೆಯಿಂದಾನೇ ಕೆಲಸ ಮಾಡ್ತಿದ್ದೀನಿ. ಸೊ ಇದು ನಾನು ಮನೆಯಿಂದ ಮಾಡ್ತಿರೋಂತ ಇನ್ನೊಂದು ಕೆಲಸ. ಸೊ ನಿಮ್ಗೆ ಯಾವ ಡೌಟ್ ಬೇಡ, ಇದನ್ನ ನೀವು ಮಾಡ್ಬೋದು. ಸೊ ನಾನ್ ಸೆಲೆಕ್ಟ್ ಮಾಡಿರೋಂತ ಇದಕ್ಕೆ ಲ್ಯಾಂಗ್ವೇಜಸ್ ಬಂದು ಹಿಂದಿ, ಇಂಗ್ಲಿಷ್, ತೆಲುಗು. ಸೊ ಇದು ಬಂದು QA ನಾನು ಮಾಡಿರೋದು. ಸೊ QAಗೆ ಮಿನಿಮಮ್ ಎಕ್ಸ್ಪೀರಿಯನ್ಸ್ ಬಂತು, ಬೇಕೇ ಬೇಕು. ಸೊ ನಾನು ಆಲ್ರೆಡಿ QA ಆಗಿ ವರ್ಕ್ ಮಾಡಿದ್ದೀನಿ BPOs ಅಲ್ಲಿ. ಸೊ ಅದರಿಂದ ನಾನು ಇದಕ್ಕೆ ಅಪ್ಲೈ ಮಾಡಿದ್ದೀನಿ. ಸೊ ನಿಮಗೆ ಯಾವ್ದ್ರಲ್ಲಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆಯೋ ಅದ್ರಲ್ಲಿ ಅಪ್ಲೈ ಮಾಡಿ ನೀವು. ಸೊ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಸೊ ನಿಮ್ಗೆ ಇದ್ರಲ್ಲಿ ಕೇಳುತ್ತೆ ನಿಮ್ಮ ಹತ್ರ ಎಕ್ಸ್ಪೀರಿಯನ್ಸ್ ಇದೆಯಾ ಅಂತ. ಸೊ ನಿಮ್ಗೆ ಎಕ್ಸ್ಪೀರಿಯನ್ಸ್ ಬಂದು ಮ್ಯಾಂಡೇಟ್ ಏನಲ್ಲ, ಎಕ್ಸ್ಪೀರಿಯನ್ಸ್ ಇಲ್ಲದೆ ಕೂಡ ನೀವು ಅಪ್ಲೈ ಮಾಡ್ಬೋದು. ಸೊ ನಾನು ತೋರಿಸ್ತೀನಿ ಯಾವ ತರ ಅಂದ್ರೆ. ಸೊ ನಿಮ್ಗೆ ಇದ್ರಲ್ಲಿ ಕೇಳ್ತಾರೆ ಎಕ್ಸ್ಪೀರಿಯನ್ಸ್ ಇದೆಯಾ ಅಂತ. ಸೊ ನೀವು ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳಿದ್ರೆ ಸಾಕು. ಬಿಕಾಸ್ ಇವ್ರೇನ್ ನಿಮ್ಮ ಹತ್ರ ಆಫರ್ ಲೆಟರ್ ಇಲ್ಲ, ನಿಮ್ದು ಎಕ್ಸ್ಪೀರಿಯನ್ಸ್ ಲೆಟರ್ ಏನೇನು ಕೇಳಲ್ಲ. ಈವನ್ ನಿಮ್ ಕ್ವಾಲಿಫಿಕೇಶನ್ ಕೂಡ ಇವ್ರು ಕೇಳಲ್ಲ. ಓಕೆನಾ.
ಸೊ ನೀವ್ ಎಷ್ಟು ಓದಿದೀರಾ ಏನ್ ಓದಿದೀರಾ ಏನು ಕೇಳಲ್ಲ, ನೀವೇನು ಓದಿಲ್ಲ ಬಟ್ ನಿಮಗೆ ಒಳ್ಳೆ ನಾಲೆಜ್ ಇದೆ, ಜಸ್ಟ್ ನಿಮ್ಗೆ ಮ್ಯಾನೇಜಬಲ್ ಇಂಗ್ಲಿಷ್ ಬರುತ್ತೆ. ಸೊ ಇಂಟರ್ವ್ಯೂಸ್ ಬಂದು ಇಂಗ್ಲಿಷ್ ಅಲ್ಲಿ ಇರುತ್ತೆ. ಸೊ ಏನ್ ನಿಮ್ಗೆ ರಾಕೆಟ್ ಸೈನ್ಸ್ ಇಂಟರ್ವ್ಯೂ ಏನಿರಲ್ಲ, ಸಿಂಪಲ್ ಇಂಟರ್ವ್ಯೂ ಇರುತ್ತೆ. ಈವನ್ ನಾನ್ ಅಟೆಂಡ್ ಮಾಡಿದ್ದು QA ಇಂಟರ್ವ್ಯೂ. ಸೊ ದೊಡ್ಡದಾಗಿ ಏನ್ ಕ್ವೆಶನ್ ಕೇಳಿಲ್ಲ, ನಂಗೊಂದ್ 4 ಕ್ವೆಶನ್ ಕೇಳಿದ್ರು. QA ನಿಮ್ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನಿತ್ತು, ಏನ್ ಮಾಡ್ತಾ ಇದ್ದೆ ಪ್ರೀವಿಯಸ್ ಕಂಪನಿಲಿ ಅಂತ ಅಷ್ಟೇ. ಸೊ ನೀವು ಜಸ್ಟ್ ಬೇಸಿಕ್ ನಾಲೆಜ್ ಇಟ್ಕೊಳ್ಳಿ. ನೋಡಿ ಇಲ್ಲಿ ಬಂದು ಟೆಲಿಕಾಲರ್ ಇದೆ, ರಿಮೋಟ್ ವರ್ಕಿಂಗ್ ಅಂದ್ರೆ ವರ್ಕ್ ಫ್ರಮ್ ಹೋಮ್. ಸೊ ನೀವು ಫ್ರೆಶರ್ ಆಗಿದ್ರು ಕೂಡ ಅಪ್ಲೈ ಮಾಡ್ಬೋದು. ಸೊ ಲ್ಯಾಂಗ್ವೇಜಸ್ ಬಂದು ಗುಡ್ ಇಂಗ್ಲಿಷ್, ಆವ್ರೇಜ್ ಹಿಂದಿ ಅಂಡ್ ಗುಡ್ ಕನ್ನಡ. ಸೊ ನಿಮಗೆ ಈ 3 ಲ್ಯಾಂಗ್ವೇಜಸ್ ಗೊತ್ತಿದ್ರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಸೊ ಇವ್ರ ಆಫೀಸ್ ಬಂದು ನೋಡ್ತಾ ಇರ್ಬೋದು, ಬೆಂಗಳೂರಲ್ಲಿದೆ. ಸೊ 15,000 ಸ್ಯಾಲ್ರಿ ಇದೆ. 6 ಡೇಸ್ ವರ್ಕ್ ಮಾಡಬೇಕು ವೀಕಲ್ಲಿ, ಒಂದಿನ ವೀಕ್ ಆಫ್ ಇರುತ್ತೆ. ಮತ್ತೆ 9:30 to 6:30 ಅನ್ನೋದು ಇವ್ರ ಶಿಫ್ಟ್ ಟೈಮಿಂಗ್ ಆಗಿರುತ್ತೆ. ಸೊ ನೀವು BPS ಅಲ್ಲಿ ಎಲ್ಲೂ ಹೋದ್ರು ನಿಮ್ಗೆ ಫಿಕ್ಸ್ಡ್ ಅಂತ ವೀಕ್ ಆಫ್ ಇರಲ್ಲ. ಸೊ ತುಂಬಾ ಈ ಇಂಟರ್ನ್ಯಾಷನಲ್ BPO ಆ ತರದಕ್ಕೆಲ್ಲ ಹೋದ್ರೆ ನಿಮ್ಗೆ ಸ್ಯಾಟರ್ಡೆ ಸಂಡೇ ಫಿಕ್ಸ್ ಆಗಿ ಆಫ್ ಇರುತ್ತೆ. ಬಟ್ ಇಂಟರ್ನ್ಯಾಷನಲ್ BPO ದಲ್ಲಿ ಕೆಲವೊಂದ್ಸಲ ಏನಾಗಿರುತ್ತೆ, ರೊಟೇಷನಲ್ಲಿ 2 ಡೇಸ್ ಆಫ್ ಕೊಡ್ತಾರೆ. ಬಟ್ ಇಲ್ಲಿ ಬಂದು ನಿಮ್ಗೆ 1 ಡೇಸ್ ವೀಕ್ ಆಫ್ ಇರುತ್ತೆ, ಅದು ಬಂದು ರೊಟೇಷನಲ್ ಬೇಸಿಸ್ ಆಗಿರುತ್ತೆ. ಸೊ ನಿಮಗೆ ಸಂಡೇನು ಸಿಗ್ಬೋದು, ಮಂಡೇನು ಸಿಗ್ಬೋದು, ಟ್ಯೂಸ್ಡೇನು ಸಿಗ್ಬೋದು, ವೆನಸ್ಡೇನು ಸಿಗ್ಬೋದು, ಹೇಳಕ್ಕಾಗಲ್ಲ. ಸೊ ಈ ತರ ಇದೆ. ಸೊ ಎಸ್, ಇದು ನಿಮಗೆ ಯೂಸ್ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಯಾರಿಗೆಲ್ಲ ಬೇಕು ಅಂತ ಜಾಬ್ ನೀಡ್ ಇದೆ ಸೊ ನೀವು ಅಪ್ಲೈ ಮಾಡಿ. ಇಲ್ಲ ಯಾರಾದ್ರೂ ವರ್ಕ್ ಫ್ರಮ್ ಹೋಮ್ ಜಾಬ್ ನೋಡ್ತಿರೋರು ನಿಮಗೆ ಗೊತ್ತಿದ್ರೆ ಅವ್ರಿಗಾದ್ರೂ ಶೇರ್ ಮಾಡಿ, ಇವನ್ ಅವ್ರಿಗೆ ಕೂಡ ಯೂಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಹಾಕ್ತಾ ಇದ್ದೀನಿ. ಇವನ್ ನಿಮಗೆ ಏನಾದ್ರೂ ಬೇಕಿದ್ರೆ ನೋಡಿ, ಬಿಕಾಸ್ ನೋಡಿ ತುಂಬಾನೇ ಆಪರ್ಚುನಿಟೀಸ್ ಇದೆ, ತುಂಬಾನೇ ಇದೆ. ಸೊ ಸಿಕ್ಕಿರೋ ಆಪರ್ಚುನಿಟೀಸ್ ನ ಮಿಸ್ ಮಾಡ್ಕೋಬೇಡಿ. ಈ ಟೈಮಲ್ಲಿ ಈ ಕಾಲದಲ್ಲಿ ಒಂದೊಂದು ಕೆಲ್ಸಕ್ಕೂ ತುಂಬಾ ಕಷ್ಟಪಡೋರಿದ್ದಾರೆ. ಈವನ್ ಊರ್ ಬಿಟ್ಟು ಊರಿಗೆ ಹೋಗಿ ಅಲ್ಲಿ ಹೋಗಿ 10,000 15,000 ಸಂಬಳ ದುಡ್ದು, ಅದ್ರಲ್ಲಿ PG ದುಡ್ಡು, ರೂಮ್ ದುಡ್ಡು ಅಂತೆಲ್ಲ ಕೊಟ್ಟು, ಊಟ ತಿಂಡಿ ಅಂತೆಲ್ಲ ಹೋಗಿ ಕೈಯಲ್ಲಿ 1,000 ರೂಪಾಯಿ 2,000 ರೂಪಾಯಿ ಉಳಿದ್ರೆ ದೊಡ್ಡ ವಿಷಯ. ಅದಕ್ಕಿಂತ ಒಳ್ಳೇದು ಅಂದ್ರೆ ನಾವು ನಮ್ಮ ಮನೇಲಿ ಕುತ್ಕೊಂಡು ಈ ತರ ವರ್ಕ್ ಫ್ರಮ್ ಹೋಮ್ ಮಾಡ್ಕೊಂಡು ಮನೆಯವ್ರ ಜೊತೆನೆ ಇದ್ಕೊಂಡು ಕೈಯಲ್ಲಿ ಸಿಗೋ ದುಡ್ಡು ನಮಗೆ ಸೇವಿಂಗ್ ಆಗುತ್ತೆ. ಸೊ ಎಸ್, ಇವತ್ತಿನ ಇಷ್ಟು ವಿಡಿಯೋಸ್. ಸೊ ಎಸ್, ಇನ್ನಷ್ಟು ವಿಡಿಯೋಸ್ ಬೇಕಿದ್ರೆ ನಾಳೆ ಹೊಸ ಜಾಬ್ ರಿಲೇಟೆಡ್ ವಿಡಿಯೋನ ಪೋಸ್ಟ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್. ಯಾರಿಗಾದ್ರೂ ಬೇಕಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ರೆಫರ್ ಮಾಡಿ. ಥ್ಯಾಂಕ್ ಯು.